ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಎಲ್ಲರಿಗೂ ಮೇ ದಿವಸದ ಕಾರ್ಮಿಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಮೇ ದಿವಸ ನಾನು ನಿಮ್ಮ ಜೊತೆ ಒಂದು ಚಿಕ್ಕದಾದ ಒಂದು ಕತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಂದು ಫಂಕ್ಷನ್ಗೆ ಹೊರಟಿದ್ದೀನಿ. ಸಿಂಪಲ್ ಆಗಿ ಒಂದು ಕಾಂಜೀವರಂ ರೇಷ್ಮೆ ಸೀರೆ ಉಟ್ಟಿದ್ದೀನಿ. ಸ್ವೆಟ್ಟಿಂದ ನಂದು ಬ್ಲೌಸ್ ಹಾಳಾಯಿತು, ಅದಕ್ಕೋಸ್ಕರ ಒಂದು ಕಾಂಟ್ರಾಸ್ಟ್ ಬ್ಲೌಸ್ ಹಾಕ್ಕೊಂಡಿದ್ದೀನಿ. ಎಲ್ಲರೂ ಇವಾಗ ನನ್ನ ಜಡೆ ಬಗ್ಗೆನೇ ಕೇಳ್ತಾ ಇದ್ದಾರೆ, ಮತ್ತೆ ಹೇಗೆ ಇಷ್ಟು ತಿಕ್ಕಾಯಿತು, ಒಂದು ಸ್ವಲ್ಪ ಮಧ್ಯದಲ್ಲಿ ಸಣ್ಣ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು. ಹೌದು, ನನ್ನ ಕೂದಲು ಮಧ್ಯದಲ್ಲಿ ಸ್ವಲ್ಪ ಸಣ್ಣ ಆಗಿತ್ತು. ನಮ್ಮದು ಹೇರ್ ಗ್ರೋತ್ ಚೂರ್ಣ ಮತ್ತು ಹೇರ್ ಆಯಿಲಿಂದ ಇಂಪ್ರೂವ್ ಆಗಿದೆ ಚೆನ್ನಾಗಿ. ಫಂಕ್ಷನ್ಗೆ ಹೋಗ್ತಾ ಇರೋದ್ರಿಂದ ನನಗೆ ಮನೇಲಿ ಒಂದಿಬ್ರು ಗೆಸ್ಟ್ ಇದ್ರು. ಅವ್ರಿಗೆ ಒಂದು ಸಿಂಪಲ್ ಅಡಿಗೆ ಮಾಡ್ತಾ ಇದ್ದೀನಿ. ಏನಂತ ಅಂದ್ರೆ ಬದನೆಕಾಯಿ ಪಲ್ಯ, ತೊಂಡೆಕಾಯಿ ಪಲ್ಯ, ಗೊಡ್ಡು ಸಾರು, ಹುಣಸೆ ಸಾರು. ನಾನು ಈ ವಿಡಿಯೋನಲ್ಲಿ ಪೂರ್ತಿ ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ದೆ ಹೋದ್ರು ಕೂಡ ಇದು ಹೇಗ್ ಮಾಡಿದೀನಿ ಅಂತ ಹಾಗೆ ಹೇಳ್ಬಿಡ್ತೀನಿ. ಒಂದು ಪಾತ್ರೆಗೆ ನಮ್ಗೆ ಎಷ್ಟು ಸಾರು ಬೇಕೋ ಅಷ್ಟು ಹುಣಸೆಹಣ್ಣು, ನೀರು ಮತ್ತೆ ಸಾರಿನ ಪುಡಿ ಹಾಕಿ ಕುದಿಯಕ್ಕೆ ಇಟ್ಬಿಡೋದು. ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟಿದ್ದೀನಿ ನಾನು ಒಗ್ಗರಣೆಗೆ ಹಾಕಕ್ಕಿಂತ. ಆಮೇಲೆ ಅದೆಲ್ಲ ಚೆನ್ನಾಗಿ ಕುದ್ದು ಖಾರ ಅಡಗದ ಮೇಲೆ, ಅಂದ್ರೆ ಖಾರದ ವಾಸನೆ ಎಲ್ಲ ಹೋದ್ಮೇಲೆ ಒಂದು ಬಾಣ್ಲೆಗೆ ಸಾಸಿವೆ, ಜೀರಿಗೆ, ಇಂಗು, ಆಮೇಲೆ ಕೊತ್ತಂಬರಿ ಬೀಜ, ಧನಿಯಾ ಇಷ್ಟು ಹಾಕ್ಬಿಟ್ಟು ಅದನ್ನ ಒಗ್ಗರಣೆಗೆ ಸಾರು ಹಾಕ್ಬಿಡೋದು. ಘಮ ಘಮ ಅಂತ ಈರುಳ್ಳಿ, ಬೆಳ್ಳುಳ್ಳಿ ಏನು ಇಲ್ಲದೆ ಇರೋ ಒಂದು ದಿಢೀರ್ ಸಾರು ರೆಡಿ ಆಗುತ್ತೆ. ಪಿತ್ತಕ್ಕಂತೂ ತುಂಬಾ ಒಳ್ಳೇದು, ಬಾಯಿ ಕೆಟ್ಟೋದಾಗ, ಫಂಕ್ಷನ್ ಎಲ್ಲ ಇದ್ದಾಗ, ಆಮೇಲೆ ಬೇಗ ದಿಢೀರ್ ಅಂತ ಮಾಡೋದೊಂದು ಹುಣಸೆ ಸಾರು ಇಲ್ಲ ಗೊಡ್ಡು ಸಾರು ಅಂತ ಕೂಡ ಹೇಳ್ತಾರೆ ಇದನ್ನ. ಇದ್ರ ಜೊತೆ 2 ಪಲ್ಯ ಮಾಡಿದೀನಿ, ಒಂದು ಬದನೆಕಾಯಿ ಪಲ್ಯ, ಒಂದು ತೊಂಡೆಕಾಯಿ ಪಲ್ಯ. ಈ ಸಾರಿಗೆ ಸ್ವಲ್ಪ ಬೆಲ್ಲ ಹಾಕ್ಲೇಬೇಕು, ಯಾಕೆಂದ್ರೆ ಹುಣಸೆಹಣ್ಣಿನ ನೀರು ಮತ್ತೆ ಬೆಲ್ಲ 2 ಹಾಕಿದ್ರೆ ಪಿತ್ತ ಶಮನ ಆಗತ್ತೆ. ಜೀರಿಗೆ ಒಗ್ಗರಣೆ ಹಾಕಿರೋದ್ರಿಂದ ಇನ್ನೂ ಕೂಡ ಒಳ್ಳೇದು. ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಇರುತ್ತಲ್ಲ, ಅವಾಗೆಲ್ಲ ಈ ಸಾರು ಮಾಡ್ಕೊಳ್ಬಹುದು. ಇದ್ರ ಜೊತೆ ಈರುಳ್ಳಿ, ಬದನೆಕಾಯಿ ಮತ್ತೆ ಟೊಮೆಟೊ ಹಾಕಿ ಒಂದು ಪಲ್ಯ ಮಾಡಿದೀನಿ, ವಾಂಗಿಬಾತ್ ಪೌಡರ್ ಹಾಕಿ. ಇನ್ನೊಂದು ಪಲ್ಯ ತೊಂಡೆಕಾಯಿ. ಒಂದು ಕುಕ್ಕರ್ಗೆ ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ, ಜೀರಿಗೆ ಮತ್ತೆ ಸಾಸಿವೆ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು, ಇಂಗು ಎಲ್ಲ ಹಾಕ್ಬಿಟ್ಟು, ಅದಕ್ಕೆ ಹಸಿಮೆಣಸಿನ್ಕಾಯಿ ಮಾತ್ರ ಖಾರ, ಇದಕ್ಕೆ ಹೆಚ್ಕೊಂಡಿರೋ ತೊಂಡೆಕಾಯಿ ಹಾಕ್ಬಿಟ್ಟು ಹುರಿದ್ಬಿಟ್ಟು, ಆಮೇಲೆ ಕುಕ್ಕರ್ ಕೂಗ್ಸಿ, ಕುಕ್ಕರ್ ಪ್ರೆಷರ್ ಇಳಿದಾದ್ಮೇಲೆ ತೆಂಗಿನಕಾಯಿ ಹಾಕಿ ಕದ್ರದಷ್ಟೇನೆ. ಇದಾದ್ಮೇಲೆ ಈ ಬದನೆಕಾಯಿ ಪಲ್ಯ, ವಾಂಗಿಬಾತ್ ಪಲ್ಯ ಹೇಳಿದ್ನಲ್ಲ, ಇದಕ್ಕೆ ಇನ್ನೂ ಸ್ವಲ್ಪ ನೀರ್ ಹಾಕಿ ಬೇಕಾದ್ರೆ ರವೆ ಹಾಕಿ ಖಾರ ಬಾತ್ ಮಾಡ್ಬಿಡ್ಬೋದು. ಅಕಸ್ಮಾತ್ ಪಲ್ಯ ಉಳಿದ್ರೆ 2 in 1 ಈ ಪಲ್ಯ. ಚಪಾತಿಗೆ ಚೆನ್ನಾಗಿರುತ್ತೆ, ಅನ್ನ ಕಲ್ಸ್ಕೊಂಡು ತಿನ್ನಕ್ ಚೆನ್ನಾಗಿರುತ್ತೆ, ದೋಸೆಗಂತೂ ಸೂಪರ್ ಆಗಿರುತ್ತೆ. ನಮ್ಮಮ್ಮ ನಮ್ಗೆ ಇದೆಲ್ಲ ಮಾಡಿದಾಗ ನಾವು ಇದು ತಿಂದಾಗ ಒಂಥರ ವಾಂಗಿಬಾತ್ ಟೇಸ್ಟ್ ಬರೋದು. ನಮ್ಗೆ ಈ ಪಲ್ಯ ನಮ್ಮ ಮನೇಲಿ ಎಲ್ಲಾರ್ಗು ತುಂಬಾ ಇಷ್ಟ. ಈ ಮೇ ದಿವಸದಂದು ನಾನು ನಿಮ್ಗೆ ಒಂದು ಕತೆ ಖಂಡಿತ ಶೇರ್ ಮಾಡಬೇಕು. ಯಾಕೆ ಅಂದ್ರೆ ನಾನು ನನ್ನ ಈ ಹೇರ್ ಆಯಿಲು ಮತ್ತೆ ನಮ್ದು 20 ಪ್ರಾಡಕ್ಟ್ಸ್ ಇರೋದನ್ನು ಫ್ರಮ್ ಸ್ಕ್ರಾಚ್ ಸ್ಟಾರ್ಟ್ ಮಾಡಿದ್ದು. ನಾನು ವಿಡಿಯೋ ಹಾಕ್ದೆ, ಆಮೇಲೆ ನೀವು ಆಯಿಲ್ ಎಲ್ಲ ನೀವೇ ಮಾಡ್ಕೊಡಿ ಅಂತ ಕೇಳಿದ್ರಿ, ಮತ್ತೆ ನನ್ನ ಬಿಸ್ನೆಸ್ ವುಮನ್ ಆಗಿ ಮಾಡಿದ್ದು ನೀವೇನೆ. ಒಂದು ಹುಡುಗ, ಯಾರು ಅಪ್ಪ ಅಮ್ಮ ಯಾರು ಗತಿ ಇರಲ್ವಂತೆ, ಒಂದು ಅನಾಥ ಹುಡುಗ ಒಂದು ಗೋಡೌನ್ಗೆ ಹೋಗ್ತಾನಂತೆ. ಅವ್ರಿಗೆ ಕೆಲಸ ಕೇಳ್ತಾನಂತೆ, ಊಟ ಕೇಳ್ತಾನಂತೆ. ಊಟ ಎಲ್ಲ ನಿಂಗೆ ಕೊಡಲ್ಲ, ಕೆಲಸ ಮಾಡ್ಬಿಟ್ಟು ಹೋಗು ನೀನು ಅಂತ ಓನರ್ ಹೇಳಿದಂತೆ. ಸೊ ಓನರ್ ಸ್ವಲ್ಪ ಗಡಸು ಜಾತಿಯವನು, ಕರುಣೆ ಇಲ್ಲದೆ ಇದ್ದವನು. ಈ ಹುಡುಗ ಗ್ಯಾರೇಜ್ ಎಲ್ಲ ಕ್ಲೀನ್ ಮಾಡಿ, ಗೋಡನ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ಮೇಲೆ ಇಲಿಗಳೆಲ್ಲ ಇತ್ತಂತೆ, ಅದನ್ನೆಲ್ಲ ಹೊಡೆದು ಎಲ್ಲ ಮಾಡಿದಾನೆ ಪಾಪ. ಊಟ ಕೇಳಿ ಮತ್ತೆ ದುಡ್ಡು ಕೇಳಿದ್ದಕ್ಕೆ ಒಂದ್ ಸ್ವಲ್ಪ ಬೇಜಾರಾಗೋ ವಿಷಯನೇ, ಅವನು ಓನರ್ ಏನೂ ಕೊಡ್ಲಿಲ್ವಂತೆ ಅವನ್ಗೆ. ಅಲ್ಲಿ ಇಲಿ 2 ಸತ್ತಿದೆ ನೋಡು, ಅದನ್ನ ಎತ್ಕೊಂಡು ಹೋಗೋ, ನಿನ್ನ ಯೋಗ್ಯತೆಗೆ ಅಷ್ಟೇ ಅದು ಸಾಕಾಗೋದು ಅಂತ ಅಂತಾನಂತೆ. ಸರಿ, ಆ ಹುಡುಗ ಬೇಜಾರ್ ಮಾಡ್ಕೊಂಡು ಅಲ್ಲೊಂದು ಸಂತೆ ನಡೀತಿರುತ್ತೆ. ಆ ಸಂತೆನಲ್ಲಿ ದವಸ ಧಾನ್ಯಗಳನ್ನೆಲ್ಲ ವ್ಯಾಪಾರ ಮಾಡ್ತಿರೋ ವ್ಯಾಪಾರಿ ಹತ್ರ ಹೋಗ್ತಾನೆ. ವ್ಯಾಪಾರಿ ಹತ್ರ ಹೋಗಿ ಅವನಿಗೆ ಇಲಿಗಳಿದೆ ಅಂತ ಹೇಳ್ತಾನೆ. ಅವನು ದವಸ ಧಾನ್ಯಗಳ ಕಾಯಕ್ಕೆ ಒಂದು 8-10 ಬೆಕ್ಸ್ ಹಾಕೊಂಡಿರ್ತಾನೆ. ಸೊ ಬೆಕ್ಕಿಗೆ ಆಹಾರ ಆಗುತ್ತಲ್ಲ ಅಂತ ಅನ್ಬಿಟ್ಟು ಇಲಿ ಎಲ್ಲ ತೆಕ್ಕೊಂಡವನು ನೋಡಿ, ಪ್ರಪಂಚದಲ್ಲಿ ಮುಂದುವರಿಬೇಕು ಅಂದ್ರೆ ಹೇಗ್ ಬೇಕಾದ್ರೂ ಮುಂದುವರಿಬಹುದು ಅನ್ನೋದೊಂದು ಉದಾಹರಣೆ. ಅದಕ್ಕೆ ನಾನು ನಿಮ್ಗೆ ಮೇ ದಿವಸ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ ಇದನ್ನ, ಕಾರ್ಮಿಕ ದಿನಾಚರಣೆ ದಿವಸ. ಆ ಇಲಿ ತಗೊಂಡು ಆ ಬಿಸ್ನೆಸ್ ಮನ್ ಇವನ್ಗೆ 1-2-3 ಹಿಡಿ ಕಡ್ಲೆ ಕೊಟ್ಟನಂತೆ. ಹುರುಗಡ್ಲೆ, ಈ ಗುಂಡು ಕಡ್ಲೆ ಸಂತೆಲಿ ಮತ್ತೆ ಎಲ್ಲ ಮಾರ್ತಾರಲ್ಲ, ಆ ಕಡ್ಲೆ ಕೊಟ್ಟನಂತೆ. ಈ ಹುಡುಗ ಏನ್ ಮಾಡದ್ನಂತೆ, ಆ ಕಡ್ಲೆ ತಗೊಂಡೋಗಿ ಒಂದು ಮೂಲೆಯಲ್ಲಿ ಎಲ್ಲೋ ಒಂದು ಟವಲ್ನ ಹೆಗ್ಲ ಮೇಲೆ ಇದ್ದಿದ್ದು ಹಾಸ್ಬಿಟ್ಟು ಕಡ್ಲೆನೆ ಒಂದೊಂದು ಗುಡ್ಡೆ ಮಾಡಿ ಒಂದು 5 ಗುಡ್ಡೆನ ವ್ಯಾಪಾರ ಮಾಡದ್ನಂತೆ. ಅದರಿಂದ ಸ್ವಲ್ಪ ದುಡ್ಡು ಬಂತಂತೆ. ಆ ಬಂದಿರೋ ದುಡ್ಡನ್ನ ಮತ್ತೆ ಆ ದಿನಸಿ ವ್ಯಾಪಾರಿ ಹತ್ರ ತಗೊಂಡೋಗಿ ಕೊಟ್ಟು ಇನ್ನೊಂದ್ ಸ್ವಲ್ಪ ಕಡ್ಲೆ ಇಸ್ಕೊಂಡ್ ಬಂದಂತೆ. ಮತ್ತೆ ಅದನ್ನೇ ವ್ಯಾಪಾರ ಮಾಡಿ ಇನ್ನೊಂದ್ ಸ್ವಲ್ಪ ದುಡ್ಡು ಸಿಕ್ಕಿ ಅವನಿಗೆ
ನೆಕ್ಸ್ಟ್ ಬಾಳೆಹಣ್ಣುಗಳು, ಇದು ಚಿಪ್ಪು ಬಾಳೆಹಣ್ಣು ಚಿಲ್ಲರೆ ಸಿಗುತ್ತಲ್ಲ, ಅದನ್ನ ತಂದು ಅದೇ ತರ ಟವಲ್ ಮೇಲೆ ಇಟ್ಟು ಮಾರದ್ನಂತೆ. ಹೀಗೆ ವಾರ ನಡೆದಿದ್ದು. ಇದು ಇಮಿಡಿಯೇಟ್ ಅಲ್ಲ, ಗ್ರಾಜುವಲ್ ಆಗಿ ಅವ್ನ ಬಿಸ್ನೆಸ್ ಅವ್ನು ಇಂಪ್ರೂವ್ ಮಾಡ್ಕೊಂಡಿದ್ದು. ಹಾಗೆ ಅದನ್ನ ಆ ಬಾಳೆಹಣ್ಣಿನ ಚಿಪ್ ಇಟ್ಕೊಂಡು ಇನ್ನೂ ಸ್ವಲ್ಪ ದುಡ್ಡು ಮಾಡಿ, ಆಮೇಲೆ ಬಾಳೆಹಣ್ಣಿನ ಗೊನೆ ತಗೊಂಡು ಬಾಳೆಹಣ್ಣಿನ ಮಂಡಿ ಮಾಡಿ, ಮತ್ತೆ ಬೇರೆ ಬೇರೆ ಬಿಸ್ನೆಸ್ ಎಲ್ಲ ಶುರು ಮಾಡಿ ಎಲ್ಲ ಮಾಡಿ ತುಂಬಾ ದೊಡ್ಡ ಮನುಷ್ಯ ಆದ್ನಂತೆ. ತುಂಬಾ ಕಷ್ಟಪಟ್ಟು ದುಡ್ದು ತುಂಬಾ ದೊಡ್ಡ ಮನುಷ್ಯ ಆದ್ಮೇಲೆ ಅವನು ಇಲಿ ಕೊಟ್ಟಿದ್ನಲ್ಲ ಒಬ್ಬ ಓನರ್, ಅವನ ಹತ್ರ ಒಂದು ನೋಟಿನ ಕಂತೆನ ತಗೊಂಡೋಗಿ ಅವನಿಗೆ ಕೊಟ್ಟನಂತೆ. ಯಾಕಪ್ಪ ಈ ದುಡ್ಡು ನನಗೆ ಅಂತ ಕೇಳಿದಂತೆ. ಸರ್, ನೀವು ಕೊಟ್ಟಿದ್ದು 2 ಇಲಿ ಬೆಲೆ, ನೀವು ಕೊಟ್ಟಿರೋ ಸತ್ತು 2 ಇಲಿನ ಮಾರಿ ನಾನು ಇವತ್ತಿಷ್ಟು ದೊಡ್ಡ ಮನುಷ್ಯನಾಗಿದ್ದೀನಿ, ದಯವಿಟ್ಟು ನಿಮ್ಮ ಆಶೀರ್ವಾದ ನಂಗಿರ್ಲಿ ಅಂತ ದುಡ್ಡು ಕೊಟ್ಟನಂತೆ. ಸೊ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಬಹುದು ಆ ವ್ಯಾಪಾರಿ ಮುಖ ಹೇಗಾಯ್ತು ಹಾಗೂ ಈ ಹುಡುಗನ ಹೆಮ್ಮೆ ಮುಖ ಎರಡನ್ನೂ ನಾವು ಕಣ್ಣಲ್ಲಿ ಚಿತ್ರಣ ತಗೊಳ್ಬೋದು. ನೋಡಿ, ನಾನು ಈ ವಿಡಿಯೋನಲ್ಲಿ ಹೇಳೋದೇನಂದ್ರೆ, ನಮಗೆ ದುಡಿಯಕ್ಕೆ ಅದಿಲ್ಲ ಇದಿಲ್ಲ ಅಂತ ಸಬೂಬು ಹೇಳಕ್ಕಿಂತನೂ ದುಡಿಬೇಕು ಅನ್ನೋದೊಂದು ಆಕಾಂಕ್ಷೆ ನಮ್ಮ ಮನಸ್ಸಿನಲ್ಲಿ ಇದ್ರೆ ನಾವು ಹೇಗಾದ್ರೂ ಕಷ್ಟಪಟ್ಟು ನ್ಯಾಯ ನೀತಿರಲ್ಲಿ ಒಳ್ಳೆ ದಾರಿನಲ್ಲಿ ದುಡಿಬೋದು. ಒಳ್ಳೆ ದಾರಿನಲ್ಲಿ ದುಡಿಬೇಕಂದ್ರೆ ತುಂಬಾ ನೆವಗಳು ಮತ್ತು ಅದಿದ್ರೆ ನಾನು ಮಾಡ್ಬಿಡ್ತಿದ್ದೆ, ಇದಿಂದ್ರೆ ಮಾಡ್ಬಿಡ್ತಿದ್ದೆ ಅಂತ ಅಂದ್ರೆ ಖಂಡಿತ ಇಲ್ಲ. ನಾವು ದುಡಿಬೇಕು ಅಂತ ಒಂದು ನಿಶ್ಚಯ ನಿರ್ಧಾರನೆ ಎಲ್ಲದಕ್ಕೂ ಕಾರಣ ಆಗತ್ತೆ. ನಂಗೆ ಈ ಕತೆ ಏನೋ ತುಂಬಾ ಮನಸ್ಸು ಮುಟ್ತು, ನಿಮ್ಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಇಷ್ಟ ಆಯ್ತು, ಅದಕ್ಕೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನನ್ನ ಬಿಸ್ನೆಸ್ ವುಮನ್ ಮಾಡಿದ ನಿಮಗೆಲ್ಲ ಒಂದು ದೊಡ್ಡ ಕೃತಜ್ಞತೆಗಳು ಹಾಗೂ ನಮಸ್ಕಾರಗಳು. ನನಗೆ ಇದರಿಂದ ಯೂಸ್ ಆಗಿಲ್ಲ ಅಂತ ಹೇಳಲ್ಲ, ಖಂಡಿತ ಯೂಸ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಂದು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಹಾಗೆ ನಾವು ಹಾನೆಸ್ಟ್ ಆಗಿ ಮಾಡ್ತಾ ಇರೋ ಪ್ರಾಡಕ್ಟ್ಸ್ಗೂ ನಿಮ್ಮ ಬೆಂಬಲ ಆಶೀರ್ವಾದ ಇದೆ ಅಂತ ನಂಬ್ತೀನಿ. ಥ್ಯಾಂಕ್ ಯು.